ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮನ್ನು ನಾವು ಹೇಗೆ ಮೋಟಿವೇಟೆಡ್ ಆಗಿ ಇಟ್ಕೊಳ್ಳೋದು, ಹಾಗೆ ಮನೆಯಲ್ಲಿ ಇರುವಂತಹ ಸುತ್ತಮುತ್ತಲಿನ ಕೆಲವೊಂದೊಂದು ವಸ್ತುಗಳಿಂದ ನಮ್ಮ ಮೋಟಿವೇಶನ್ನ ಹೇಗೆ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು, ನಮ್ಮ ಮೈಂಡನ್ನು ಹೇಗೆ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು, ನಮ್ಮ ಮನೆಯಲ್ಲಿ ಹೇಗೆ ಪಾಸಿಟಿವಿಟಿನ ನಾವು ಮೇಂಟೈನ್ ಮಾಡಿಕೊಂಡು ಹೋಗೋದು ಅನ್ನೋದನ್ನ ಇವತ್ತು ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಮನೆಯಲ್ಲಿ ಕೆಲವೊಂದೊಂದು ಟೈಮ್ನಲ್ಲಿ ನಮಗೆ ಒಂಥರ ಲೋನ್ಲಿ ಫೀಲ್ ಆಗೋದು, ಅಥವಾ ನಮಗೆ ಅನಿಸುತ್ತೆ ಸೊ ಇಂಥ ವಸ್ತು ಇದ್ದರೆ ನಮಗೆ ಒಳ್ಳೇದಾಗ್ತಿಲ್ಲ, ಅಥವಾ ಇಂಥ ವಸ್ತು ಇದ್ದರೆ ನಾವು ಒಂಥರ ಮೈಂಡ್ ಫ್ರೀ ಆಗುತ್ತೆ ಅಂತ ತುಂಬ ಜನ ಅಂತ ಅನ್ಕೋತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಒಂದು ಬೌಲ್ನಲ್ಲಿ ನೀರನ್ನ ಹಾಕಿ ಹೂವನ್ನು ಹಾಕಿ ಇಡೋದ್ರಿಂದ ಕೆಲವ್ರಿಗೆ ಪಾಸಿಟಿವಿಟಿ ಅಂತ ಅನಿಸುತ್ತೆ. ಸೊ ಅದೇ ರೀತಿಯಾಗಿ ಹಲವಾರು ಒಂದು ಐಟಮ್ಸ್ಗಳನ್ನ ತರೋದ್ರಿಂದ ಅಥವಾ ತೆಗಿಯೋದ್ರಿಂದ ಪಾಸಿಟಿವಿಟಿನ ನಮ್ಮ ಮನೆಯಲ್ಲಿ ನಾವು ತಂದ್ಕೋಬೋದು. ಮೊದಲನೇದಾಗಿ, ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಮನೆ ಹೊಸ್ಲಿಗೆ ನೀರು ಹಾಕಿ ಹೂವು ಇಡೋದ್ರಿಂದ ಕೆಲವ್ರಿಗೆ ಪಾಸಿಟಿವಿಟಿ ಅಂತ ಅನ್ಕೋಬೋದು. ಇದು ಪಾಸಿಟಿವಿಟಿಯ ಮೇನ್ ಒಂದು ಕಾಮನ್ ಆಗಿ ಜನರಲ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ಇದು ಆದರೆ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದು. ಸೊ ಎರಡನೇದು ಬಂದು, ಅಡುಗೆ ಮನೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ಒಳ್ಳೆ ಸ್ಮೆಲ್ ಬರಬೇಕು. ಸೊ ಈ ರೀತಿಯಾದಂತಹ ಒಳ್ಳೆ ಸ್ಮೆಲ್ ಬಂತು ಅಂತ ಅಂದರೆ ಪಾಸಿಟಿವಿಟಿ, ಒಂಥರ ಮೈಂಡ್ ಫುಲ್ ಫ್ರೀ ಅನಿಸುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಒಂದು ಏನು ದೇವ್ರ ಮುಂದೆ ಇಡ್ತೀರಲ್ಲ ಧೂಪ, ಸೊ ಒಂದನ್ನು ನೀವು ಅಡುಗೆ ಮನೆಯಲ್ಲಿ ದಿನಕ್ಕೆ ಒಂದು ಬಾರಿ ಆದರೂ ಹಚ್ಚೋದ್ರಿಂದ ನೀವು ಎಷ್ಟೇ ಪಾತ್ರೆ ತೊಳೆದೋ ಇರೋ ಪಾತ್ರೆ ಇದ್ರೂ ಕೂಡ ಸ್ಮೆಲ್ ಅನ್ನೋದು, ನೀವು ಏನು ಧೂಪ ಹಚ್ಚಿರ್ತೀರ ನೋಡಿ ಅದೇ ಒಂದು ಧೂಪದ ಸ್ಮೆಲ್ ಬರುತ್ತೆ. ಹಾಗೆ ದೇವ್ರ ಮುಂದೆ ಇಟ್ಟಿರೋದನ್ನ ನೀವು ಅಡುಗೆ ಮನೆಯಲ್ಲಿ ಬಳಸೋಕೆ ಹೋಗಬೇಡಿ, ಅಡುಗೆ ಮನೆಗೆ ಸಪ್ರೇಟ್ ತಂದು ಬಳಸಿ, ಓಕೆನಾ. ಸೊ ಇದು ನೆಕ್ಸ್ಟ್ ಟಿಪ್. ಆದರೆ ಇನ್ನೊಂದು ಟಿಪ್ ಬಂದು, ನಿಮಗೆ ಅನಿಸುತ್ತೆ ಬಾತ್ರೂಮ್ನಲ್ಲಿ ಏರ್ ಫ್ರೆಶ್ನರ್ ಹಾಕಿದ್ರೆ ಅಥವಾ ರೂಮ್ ಫ್ರೆಶ್ನರ್ ಹಾಕಿದ್ರೆ ಅದು ಸಮ್ ಡೇಸ್ ಅಷ್ಟೇ ಇರುತ್ತೆ. ಅದೇ ನೀವು ಯಾವಾಗ ಹೋದ್ರೂ ಗಮ್ ಅಂತ ಅನ್ಬೇಕು ಅಂತ ಅನಿಸಿದ್ರೆ ನೀವು ಏನು ಮಾಡಿ ಗೊತ್ತಾ, ಕಂಫರ್ಟ್ನ ಒಂದು ಉಪ್ಪು ಬರುತ್ತೆ ನೋಡಿ, ಉಪ್ಪನ್ನ ಒಂದು ಬೌಲ್ಗೆ ಅಥವಾ ಪ್ಲಾಸ್ಟಿಕ್ ಕಪ್ಗೆ ಹಾಕಿ ಕಂಫರ್ಟ್ನ ಅದ್ರ ಮೇಲೆ ಹಾಕಿ ಇಟ್ಬಿಟ್ರೆ ನಿಮ್ಮ ಅಡುಗೆ ಬಾತ್ರೂಮು 24/7 15 ಡೇಸ್ಗೆ ಕರೆಕ್ಟಾಗಿ ಸ್ಮೆಲ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಘಮ್ ಅಂತ ಅಂತಿರುತ್ತೆ. ಸೊ ಈ ಟಿಪ್ನ ನೀವು ಮರೀದೇ ಇರೋ ಥರ ಫಾಲೋ ಮಾಡಿ. ನಿಜವಾಗ್ಲೂ ಇದು ಯೂಸ್ಫುಲ್ ಟಿಪ್ ಅಂತಲೇ ಅನ್ಬೋದು. ಹಾಗೆ ಮನಸ್ಸಲ್ಲಿ ನಮಗೆ ಏನೇ ನೆಗೆಟಿವಿಟಿ ಇದ್ರೂ ನಮಗೆ ಪಾಸಿಟಿವ್ ಮೈಂಡ್ಸೆಟ್ ಹೇಗೆ ನಾವು ತಂದ್ಕೊಳ್ಳೋದು ಅಂತ ಅಂದರೆ, ದೇವ್ರ ಮನೆಯಲ್ಲಿ ನಾವು ದೇವ್ರ ಪೂಜೆ ಮಾಡಿದ್ರೆ ಪಾಸಿಟಿವ್ ಆಗಿ ನಾವು ಕಂಡ್ಕೋತೀವಿ ಅನ್ನೋದು ಕೆಲವರು. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ನೇಚರ್ ನೋಡೋದಾಗಲಿ, ಮನೆಯಲ್ಲಿ ನೇಚರ್ನ ಕ್ರಿಯೇಟ್ ಮಾಡ್ಕೊಳ್ಳೋದಾಗಲಿ ಮಾಡಿದ್ರೆ ಅವರ ಒಂದು ಮೈಂಡ್ಸೆಟ್ ಫುಲ್ ಚೇಂಜ್ ಆಗುತ್ತೆ, ಪಾಸಿಟಿವಿಟಿ ಅನ್ನೋದು ತಲೆಗೆ ಬರುತ್ತೆ. ಸೊ ಆ ಥರ ಇರೋರು ಮನೆಯಲ್ಲಿ ಅವ್ರಿಗೆ ಹೇಗೆ ಬೇಕು, ನೇಚರ್ ಅನ್ನೋದು ನಮ್ಮ ಮನೆಯಲ್ಲಿ ಇರಬೇಕು, ಕ್ರಿಯೇಟ್ ಆಗಬೇಕು ಅನ್ನೋ ಅಂಥವ್ರು ಮನೆಯಲ್ಲೇ ಏನಾದರೂ ಒಂದು ಮಿನಿ ಗಾರ್ಡನಿಂಗ್ ಥರನೋ ಆ ರೀತಿಯಾಗಿ ಮಾಡೋದ್ರಿಂದ ಕೂಡ ಪಾಸಿಟಿವಿಟಿ ಅನ್ನೋದು ತಲೆಯಲ್ಲಿ ಕೂರುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಯಾವ ರೀತಿ ಅಂದರೆ, ಒಂದು ಪರ್ಫ್ಯೂಮ್ಡ್ ಹೋಮ್ ಇರಬೇಕು, ಹಾಗೆ ಒಂದು ಕ್ಯಾಂಡಲ್ ಉರಿತಾ ಇರಬೇಕು. ಈ ರೀತಿ ಆದಾಗ ನನಗೆ ಒಂಥರ ಖುಷಿಯಾಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ. ಮನೆಯಲ್ಲಿ ನಿಮ್ಮದೇ ಆದಂತಹ ಒಂದು ನೇಚರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆವಾಗ ತಾನೇ ಅದು ನೆಗೆಟಿವಿಟಿ ಅನ್ನೋದು ದೂರ ಆಗಿ ಪಾಸಿಟಿವಿಟಿ ಅನ್ನೋದು ಹತ್ರ ಆಗುತ್ತೆ ನಿಮಗೆ. ಹಾಗೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮೈಂಡು ಕೂಡ ಫ್ರೀ ಆಗುತ್ತೆ. ನೀವು ಏನು ಮಾಡ್ಕೋಬೇಕು ಕೆಲಸನ ಅಂತ ಅಂದ್ಕೊಂಡಿರ್ತೀರ ಅದು ಆದಷ್ಟು ಬೇಗ ನೀವೇ ನಿಮ್ಮ ಕೈಯಾರೆ ನೆರವೇರಿಸ್ತೀರಾ ಅಂತ ಹೇಳ್ತಾ, ಈ ಒಂದು ಚಿಕ್ಕ ವಿಷಯಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ.